ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್. ಸ್ನೇಹಿತರೆ, ಇಂದು ಹಲವಾರು ಮಹಿಳೆಯರು ಕೇಳ್ತಿರೋದು ಒಂದೇ ಪ್ರಶ್ನೆ: ಗೃಹಲಕ್ಷ್ಮಿಯ 23ನೇ ಕಂತು ಯಾವಾಗ ಬರುತ್ತೆ ಅಂತ. ಒಬ್ಬೊಬ್ಬರು ಕೂಡ ತಮ್ಮ ಫೋನ್ ಹಿಡಿದು ಬರೋ ಮೆಸೇಜ್ಗಳನ್ನೆಲ್ಲ ನೋಡ್ತಾ ಇದ್ದಾರೆ. ಇವತ್ತು ಬಂದಿದೆಯಾ, ಈಗಲಾದರೂ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿದೆಯಾ 23ನೇ ಕಂತು ಅಂತ. ಆದರೆ ಅವರಿಗೆ ಸರಿಯಾದ ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಒಬ್ಬ ಬಡವರ್ಗದ ಗೃಹಿಣಿ ತಿಂಗಳ ಅಂತ್ಯದಲ್ಲಿ ಮನೆಯ ಖರ್ಚಿಗಾಗಿ, ಮಕ್ಕಳ ಶಾಲಾ ಶುಲ್ಕಕ್ಕಾಗಿ, ಔಷಧಿಗಾಗಿ ಈ ಎಲ್ಲದಕ್ಕೂ ಈ 2,000 ಮೇಲೆ ನಂಬಿಕೆ ಇಟ್ಕೊಂಡಿದ್ರು. ಆದರೆ ಈ 2,000 ಇವರಿಗೆ ಈಗ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ. ಇದು ಏನು ಅವರಿಗೆ ಮಹಿಳೆಯರಿಗೆ ಕೊಡ್ತಿರುವ ದಾನ ಅಲ್ಲ, ಇದು ಅವಳ ಹಕ್ಕು. ಆದರೆ ಈಗ 5 ತಿಂಗಳು ಆಗ್ತಾ ಬರ್ತಾ ಇದೆ. 23ನೇ ಕಂತಿನ ಬಗ್ಗೆ ಯಾವುದೇ ರೀತಿಯಾದ ಸ್ಪಷ್ಟ ಮಾಹಿತಿ ಕೂಡ ಸರ್ಕಾರದಿಂದ ಬರದೇ ಇರುವಂತಹ ಸ್ಥಿತಿ ಬಂದೊದಗಿದೆ. ಅಲ್ಲ, ಈ ಸರ್ಕಾರಕ್ಕೆ ಏನಾಗಿದೆ? ಯಾಕೆ ಎಷ್ಟೊಂದು ತಡ ಮಾಡ್ತಿದೆ? 23ನೇ ಕಂತು ಇನ್ನೂ ಬಿಡುಗಡೆ ಆಗಿಲ್ಲ. ಯಾಕೆ ಎಲ್ರಿಗೂ ಸಮಾನವಾಗಿ ಹಣ ಕೊಡ್ತಿಲ್ಲ? ಕೆಲವ್ರ ಖಾತೆಗೆ ಹಣ ಹೋಗಿದೆ, ಆದರೆ ಇನ್ನುಳಿದವರ ಖಾತೆ ಫುಲ್ ಖಾಲಿಯಾಗಿದೆ. ಇದು ಜನರ ಹಕ್ಕಿನ ಹಣ. ಇದರಲ್ಲಿ ಯಾವುದೇ ರಾಜಕೀಯ ಮಾಡಬೇಡಿ, ಯಾವುದೇ ಪಕ್ಷವಿಲ್ಲ. ಇದು ಬಡ ಮಹಿಳೆಯರ ಬದುಕಿನ ಪ್ರಶ್ನೆ. ನಾವು ಸರ್ಕಾರವನ್ನು ವಿರೋಧಿಸುತ್ತಿಲ್ಲ, ಪ್ರಶ್ನಿಸುತ್ತಿದ್ದೇವೆ. ಯಾಕೆ ವಿಳಂಬ? ಯಾಕೆ ಅನ್ಯಾಯ? ಯಾಕೆ ಶೋಷಣೆ? ಕೆಲವ್ರ ಖಾತೆಗೆ 21ನೇ ಹಾಗೂ 22ನೇ ಕಂತು ನಿಯಮಿತವಾಗಿ ಬಂದಿದೆ, ಆದರೆ ಕೆಲವರಿಗೆ 3 ಬಾರಿಯಿಂದ ಹಣ ಬಂದೇ ಇಲ್ಲ. ಇದರ ಬಗ್ಗೆ ಹಲವಾರು ವಿಡಿಯೋಗಳು ವೈರಲ್ ಆಗ್ತಿವೆ. ಇದೇನು ನ್ಯಾಯವೇ? ನಾವು ಎಲ್ಲರೂ ಒಂದೇ ರಾಜ್ಯದವರು, ಒಂದೇ ಯೋಜನೆಗೆ ಅರ್ಹರಾದವರು. ಆದರೆ ಕೆಲವರಿಗೆ ಮಾತ್ರ ಹಣ ಬರುತ್ತೆ, ಇನ್ನು ಕೆಲವರಿಗೆ ಹಣ ಬರೋದೇ ಇಲ್ಲ. ಇದು ಯಾವ ನಿಯಮ? ಇದು ಯಾವ ನ್ಯಾಯ? ಸರ್ಕಾರಕ್ಕೆ ಒಂದು ಪ್ರಶ್ನೆ: ನೀವು ಸಹಾಯ ಮಾಡ್ತಾ ಇರೋದು ಯಾರ್ಯಾರು ಯೋಜನೆಗೆ ಅರ್ಹರೋ ಅವರಿಗೆಲ್ಲರೂ ಕೂಡ ಸಹಾಯ ಮಾಡ್ತಿದ್ದೀರಾ, ಅಥವಾ ಆಯ್ಕೆ ಮಾಡ್ಕೊಂಡು ಏನಾದರೂ ಸಹಾಯ ಮಾಡ್ತಾ ಇದ್ದೀರಾ? ಒಬ್ಬ ತಾಯಿ ಕಣ್ಣೀರು ಹಾಕುತ್ತಾ ತಮ್ಮ ನೋವನ್ನು ತೋಡ್ಕೊಳ್ತಾರೆ. ನಾವು ಏನು ತಪ್ಪು ಮಾಡಿದ್ದೇವೆ? ಅರ್ಜಿಯನ್ನು ಸರಿಯಾಗಿ ಸಲ್ಲಿಸಿದ್ದೇವೆ, ದಾಖಲೆಗಳನ್ನೆಲ್ಲ ಕೊಟ್ಟಿದ್ದೇವೆ, ಆದರೂ ಹಣ ಮಾತ್ರ ಬರ್ತಾ ಇಲ್ಲ, ಯಾಕೆ ಅಂತ. ಮತ್ತೊಬ್ರು ಹೇಳ್ತಾರೆ, ಈ 2,000 ರೂಪಾಯಿ ನಂಬಿಕೊಂಡು ನಾವು ಹಲವಾರು ರೀತಿಯಾದ ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ವಿ, ಆದರೆ ಈಗ ಏನು ಮಾಡೋದು? ಲೋನ್ ತಗೊಂಡು ಅದನ್ನು ತೀರಿಸುವಂಥ ಪರಿಸ್ಥಿತಿ ಬಂದಿದೆ ಅಂತ. ಈ ಮಾತುಗಳಲ್ಲಿರುವಂತಹ ನಿಜವಾದ ನೋವು ಹಾಗೂ ಜನರ ಹೃದಯದ ಭಾರವನ್ನು ಸರ್ಕಾರ ಕೇಳಲೇಬೇಕು, ಅರ್ಥ ಮಾಡಿಕೊಳ್ಳಲೇಬೇಕು. ನಾವು ಸರ್ಕಾರಕ್ಕೆ ಹೇಳ್ತಾ ಇರೋದಿಷ್ಟೇ: ನಿಮ್ಮ ಯೋಜನೆ ಖಂಡಿತವಾಗ್ಲೂ ಉತ್ತಮವಾಗಿದೆ, ಆದರೆ ಸಮಯಕ್ಕೆ ಹಣ ಬಿಡುಗಡೆಯಾಗದಿದ್ದರೆ ಯೋಜನೆ ಉದ್ದೇಶವೇ ನಾಶವಾಗುತ್ತದೆ ಅಲ್ಲವೇ? 23ನೇ ಕಂತಿನ ಬಗ್ಗೆ ಸ್ಪಷ್ಟ ದಿನಾಂಕವಿಲ್ಲ. ಸರ್ಕಾರ ಹೇಳಿಕೆಯನ್ನು ಕೂಡ ತಡ ಮಾಡ್ತಾ ಹೇಳ್ತಿದೆ. DBT ಕಾರಣ, ತಾಂತ್ರಿಕ ಸಮಸ್ಯೆ ಎನ್ನುವ ಉತ್ತರಗಳು ಬರ್ತಾ ಇದ್ದೇವೆ, ಆದರೆ ಜನರಿಗೆ ಉತ್ತರ ಬೇಕು, ಹಣ ಯಾವಾಗ ಬರುತ್ತೆ ಅಂತ. ಸ್ನೇಹಿತರೆ, ನಿಮ್ಮ ನೋವು, ನಿಮ್ಮ ಕಷ್ಟ, ನಿಮ್ಮ ಪ್ರಶ್ನೆ ಇವು ಯಾರಿಗೂ ಕಾಣಿಸದಿರಬಹುದು, ಆದರೆ ನಾವು ಇಲ್ಲಿ ನಿಮ್ಮ ಧ್ವನಿಯಾಗಿದ್ದೇವೆ. ಈ ವಿಡಿಯೋ ನೋಡಿ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ನಿಮಗೆ ಯಾವ ಕಂತು ಬಂದಿದೆ ಎಂದು. ನನಗೆ 23ನೇ ಕಂತು ಬಂದಿಲ್ಲ ಎಂದು ಕಮೆಂಟ್ ಮಾಡಿ. ಆ ಧ್ವನಿ ಸರ್ಕಾರದ ಕಡೆ ತಲುಪಿಸೋಣ. ನೀವು ಎಲ್ಲರೂ ಒಟ್ಟಾಗಿ ಬಂದರೆ ಸರ್ಕಾರಕ್ಕೆ ಕೇಳಬಹುದು. ದಯವಿಟ್ಟು ಸರ್ಕಾರ ತಿಳಿಸಲಿ. ಜನರ ಹಣ, ಜನರ ಹಕ್ಕು, ಈ ವಿಳಂಬಕ್ಕೆ ಕಾರಣ ಏನು? 23ನೇ ಕಂತು ಯಾವಾಗ ಎಲ್ರಿಗೂ ಸಮಾನವಾಗಿ ಬರುತ್ತದೆ ಅಂತ. ನಾವು ಇಲ್ಲಿ ಕೇಳ್ತಾ ಇರೋದಿಷ್ಟೇ: ನ್ಯಾಯ, ಪಾರದರ್ಶಕತೆ ಮತ್ತು ಬಡ ಮಹಿಳೆಯರ ಬದುಕಿನ ನೋವನ್ನು ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸು. ಹಣ ಕೊಡುವುದೇನು ದೊಡ್ಡ ಕೆಲಸ ಅಲ್ಲ, ಆದರೆ ಬಡವರ ನೋವನ್ನು ಅರ್ಥ ಮಾಡಿಕೊಳ್ಳುವುದು ಅದೇ ದೊಡ್ಡ ಗೌರವ. ಸ್ನೇಹಿತರೆ, ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಮುಟ್ಟುವಂತೆ ಮಾಡಲು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.